ಸರ್ ಜೆಡಿಎಸ್ ಅವರು ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಹಣಕ್ಕೆ ಮಾರಾಟ ಆಗ್ತವೆ ಎಂಪಿ ಟಿಕೆಟ್ಸ್. ಯಾರು? ರವೀಂದ್ರ ಅಂತ ಹೇಳಿ ಜೆಡಿಎಸ್ ಎಮ್ಎಲ್ಎ. ಯಾರೋ ಕೆಲ್ಸಕ್ಕೆ ಬಾರ್ದವ್ರೆಲ್ಲ ಹೇಳಕ್ಕೆಲ್ಲ ಹೇಳಿಕೆಗೆ ಉತ್ತರ ಕೊಡಕ್ ಆಗುತ್ತೇನಪ್ಪ? ಅದು ಅವ್ರ ಪಕ್ಷಿಕ ಸಿದ್ಧಾಂತ. ಅವ್ರ ಪಕ್ಷದ ಸಿದ್ಧಾಂತನೇ ಬೇರೆ, ನಮ್ಮ ಪಕ್ಷದ ಸಿದ್ಧಾಂತನೇ ಬೇರೆ. ಅಧಿಕಾರಕ್ಕೋಸ್ಕರ ಮಾರಾಟ ಮಾಡಿರೋದು ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಅನ್ನೋದನ್ನ ನನಗಿನ್ನ ಚೆನ್ನಾಗಿ ಮಾಧ್ಯಮದ ಸ್ನೇಹಿತರು ನೀವೇ ತೋರಿಸಿದಿರಿ. ಯಾವ್ಯಾವ ರಾಜ್ಯಸಭಾ ಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಏನೇನಾಯ್ತು, MLC ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಯಾವ ಪಕ್ಷಗಳು ಹಿಂದೆಲ್ಲ ಯಾವ ರೀತಿ ವರ್ತನೆಗಳನ್ನ ಮಾಡಿದೆ, ಅಧಿಕಾರಕ್ಕೋಸ್ಕರ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಏನೇನ್ ಮಾಡ್ತಾ ಇದ್ದಾರೆ, ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲ ಇತಿಹಾಸಗಳು ಕಳೆದ 50 ವರ್ಷಗಳ ಇತಿಹಾಸನೂ ನಿಮ್ಮ ಹತ್ರ ಇದೆ. ಒಂದ್ಸಾರಿ ಪುನರಾವರ್ತನೆ ಮಾಡಿದ್ರೆ ಬಹಳ ಒಳ್ಳೆಯದು. ನೀವು ಬರೀ ಕಾಂಗ್ರೆಸ್ಸಿಗರಲ್ಲ, ಬಿಜೆಪಿಯವರ ಹೇಳಿಕೆಗಳನ್ನು ಕೂಡ ರೀಕಾಲ್ ಮಾಡಬೇಕು. ಸರ್ ಭಾರತ್ ರೈಸ್ ಬಗ್ಗೆ ಹೇಳ್ತಿದ್ರು, ಸರ್ಕಾರ 34 ರೂಪಾಯಿ ಕೊಡ್ತಿದ್ರು ಕೂಡ ಅವ್ರು ಕೊಡ್ಲಿಲ್ಲ, ಈಗ ಚುನಾವಣೆ ಬರ್ತಾ ಇದೆ ಅಂತ. ಈಗ ನಿನ್ಗೆ ಏನ್ ವಿಚಾರ ಬೇಕು ಹೇಳ್ಬಿಡು, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಡೈರೆಕ್ಟ್ ಏನ್ ಬೇಕು ಹೇಳುವ, ಡೈರೆಕ್ಟ್ ಆಗಿ ಶೂಟ್ ಮಾಡೋಣ. ಸರ್ ಜೆಡಿಎಸ್ ಅವರು ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಹಣಕ್ಕೆ ಮಾರಾಟ ಆಗ್ತವೆ ಎಂಪಿ ಟಿಕೆಟ್ಸ್. ಯಾರು? ರವೀಂದ್ರ ಅಂತ ಹೇಳಿ ಜೆಡಿಎಸ್ ಎಮ್ಎಲ್ಎ. ಯಾರೋ ಕೆಲ್ಸಕ್ಕೆ ಬಾರ್ದವ್ರೆಲ್ಲ ಹೇಳಕ್ಕೆಲ್ಲ ಹೇಳಿಕೆಗೆ ಉತ್ತರ ಕೊಡಕ್ ಆಗುತ್ತೇನಪ್ಪ? ಅದು ಅವ್ರ ಪಕ್ಷಿಕ ಸಿದ್ಧಾಂತ. ಅವ್ರ ಪಕ್ಷದ ಸಿದ್ಧಾಂತನೇ ಬೇರೆ, ನಮ್ಮ ಪಕ್ಷದ ಸಿದ್ಧಾಂತನೇ ಬೇರೆ. ಅಧಿಕಾರಕ್ಕೋಸ್ಕರ ಮಾರಾಟ ಮಾಡಿರೋದು ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಅನ್ನೋದನ್ನ ನನಗಿನ್ನ ಚೆನ್ನಾಗಿ ಮಾಧ್ಯಮದ ಸ್ನೇಹಿತರು ನೀವೇ ತೋರಿಸಿದಿರಿ. ಯಾವ್ಯಾವ ರಾಜ್ಯಸಭಾ ಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಏನೇನಾಯ್ತು, MLC ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಯಾವ ಪಕ್ಷಗಳು ಹಿಂದೆಲ್ಲ ಯಾವ ರೀತಿ ವರ್ತನೆಗಳನ್ನ ಮಾಡಿದೆ, ಅಧಿಕಾರಕ್ಕೋಸ್ಕರ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಏನೇನ್ ಮಾಡ್ತಾ ಇದ್ದಾರೆ, ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲ ಇತಿಹಾಸಗಳು ಕಳೆದ 50 ವರ್ಷಗಳ ಇತಿಹಾಸನೂ ನಿಮ್ಮ ಹತ್ರ ಇದೆ. ಒಂದ್ಸಾರಿ ಪುನರಾವರ್ತನೆ ಮಾಡಿದ್ರೆ ಬಹಳ ಒಳ್ಳೆಯದು. ನೀವು ಬರೀ ಕಾಂಗ್ರೆಸ್ಸಿಗರಲ್ಲ, ಬಿಜೆಪಿಯವರ ಹೇಳಿಕೆಗಳನ್ನು ಕೂಡ ರೀಕಾಲ್ ಮಾಡಬೇಕು. ಸರ್ ಭಾರತ್ ರೈಸ್ ಬಗ್ಗೆ ಹೇಳ್ತಿದ್ರು, ಸರ್ಕಾರ 34 ರೂಪಾಯಿ ಕೊಡ್ತಿದ್ರು ಕೂಡ ಅವ್ರು ಕೊಡ್ಲಿಲ್ಲ, ಈಗ ಚುನಾವಣೆ ಬರ್ತಾ ಇದೆ ಅಂತ. ಈಗ ನಿನ್ಗೆ ಏನ್ ವಿಚಾರ ಬೇಕು ಹೇಳ್ಬಿಡು, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಡೈರೆಕ್ಟ್ ಏನ್ ಬೇಕು ಹೇಳುವ, ಡೈರೆಕ್ಟ್ ಆಗಿ ಶೂಟ್ ಮಾಡೋಣ.